ಅಂತ ಹಾಡು ಈ ಹಾಡು ಅನಿಲ್ ಸರ್ ಈ ಹಾಡು ನಿಮಗೆ ತುಂಬಾ ಇಷ್ಟ ಅಂತ ಈ ಹಾಡನ್ನ ನೀವು ರಿಕ್ವೆಸ್ಟ್ ಮಾಡಿದ್ರಿ ನಾವು ಹಾಡ್ಸಿದೀವಿ ಯಾಕೆ ಸರ್ ಈ ಹಾಡು ನಿಮ್ಗೆ ಅಷ್ಟಿಷ್ಟ ಒಂದು ಎನರ್ಜಿ ಎಸ್ ಇನ್ನೊಂದು ಈ ಹಾಡು ಆಕ್ಚುಲಿ ಜಾವಗಲ್ ಶ್ರೀನಾಥ್ ಅವ್ರಿಗೆ ತುಂಬಾ ಇಷ್ಟ ಈ ಹಾಡು ಅವ್ರಿಗೋಸ್ಕರ ಈ ಹಾಡನ್ನ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಅದ್ಭುತ ಕಲಾವಿದರು ನಮ್ಮ ಕರ್ನಾಟಕಕ್ಕೆ ಇಡೀ ವಿಶ್ವಕ್ಕೆ ಕನ್ನಡಿಗರ ಹೆಮ್ಮೆ ಅವರು ಸರ್ ಯಾರು ಎದ್ದೋದ್ರು ಸರ್ ಅಲ್ಲಿ ಕೂತವ್ರು ಯಾರು ನಿಂತು ನಿಮ್ಗೋಸ್ಕರ ಚಪ್ಪಾಳೆ ಹೊಡೆದು ಬೇಡ್ಕೊಂತ ಇದ್ರು ಅವರು ಅದು ಸರ್ ಮಮತೆ ಅಂದ್ರೆ ಅದೇ ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ತಾಯಿಯ ಒಂದು ಮಮತೆ ಅವರ ಏನ್ ಸಪೋರ್ಟ್ ಇತ್ತು ನನಗೆ ಅಂತ ಆ ಮ್ಯಾಚಲ್ಲಿ ಎಲ್ಲರೂ ಹೇಳೋರು ಈ ತರ ರಿಯಾಕ್ಟ್ ಮಾಡ್ತಾರೆ ಮನೆಯಲ್ಲಿ ಮ್ಯಾಚ್ ನೋಡ್ಬೇಕಾದ್ರೆ ಈ ತರ ಟೆನ್ಷನ್ ಆಗತ್ತೆ ಅಂತೆಲ್ಲ ಕೇಳಿದ್ದೆ ಅಷ್ಟೇ ಇದು ನೋಡಿದ್ವಿ ಅವತ್ತು ಅವ್ರು ನನಗೆ ಫಸ್ಟಿಂದಾನು ಅವ್ರಿಗೆ ತುಂಬ ಪ್ರೋತ್ಸಾಹ ಇತ್ತು ಅವ್ರಿಗೆ ನಾನು ಕ್ರಿಕೆಟ್ ಆಡಬೇಕು ಅಂತ ತುಂಬ ಆಸೆ ನಮ್ಮ ತಂದೆಗೆ ಕ್ರಿಕೆಟ್ ಅಂದರೆ ಇತ್ತು ಆಸೆ ಆದರೆ ಆ ಥರ ಒಂದು ಹಿಂಗೆ ಮಾಡ್ಬೇಕು ನೀನು ಹಂಗೆ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ ನೋಡೂ ಇರಲಿಲ್ಲ ನಾ ಆಡೋದನ್ನ ಅಲ್ಲಿವರೆಗೂ ನಾನು ಕರ್ನಾಟಕಕ್ಕೆ ಆಡ್ದಾಗ್ಲೂ ಅವ್ರಿಗೆ ಗೊತ್ತಿರಲಿಲ್ಲ ಯಾರೋ ಬಂದವ್ರಿಗೆ ನಿಮ್ಮ ಮಗ ಎಡಗೈಯಲ್ಲಿ ಬೋಲ್ ಮಾಡ್ತಾನೆ ಅಂದಿದ್ರೆ ಅದನ್ನು ಅವ್ರು ಒಪ್ಕೊಂಡಿರೋರೇನೋ ಯಾಕಂದ್ರೆ ಅವ್ರು ನೋಡಿರ್ಲಿಲ್ಲ ನಾನು ಆಟೋದು ನಾನು ಫೋರ್ಸಿಬ್ಲಿ ಅವ್ರಿಗೆ ಹೇಳಿದೆ ನೋಡು ನೀ ಬರಬೇಕು ನೋಡೇ ಇಲ್ಲ ನೀನು ನನ್ನ ಮ್ಯಾಚ್ನ ಬೆಂಗಳೂರಲ್ಲಿ ಆಗ್ತಾ ಇದೆ ತಮಿಳ್ನಾಡು ವಿರುದ್ಧ ರಂಜಿ ಟ್ರೋಫಿ ಆಗ್ತಾ ಇದೆ ನೀ ಬರಲೇಬೇಕು ಅಂತ ಕೂರಿಸಿ ಅವತ್ತು ನನಗೆ 5 ವಿಕೆಟ್ ಬಂತು ತಮಿಳ್ನಾಡು ಆಮೇಲೆ 50 ರನ್ನು ಹೊಡೆದೆ ಸೊ 5 ವಿಕೆಟ್ಗಿಂತ ನನಗೆ ಅಲ್ಲಿ ಆ ಮೊದಲನೇ ರನ್ ಬರುತ್ತಲ್ಲ ಅದು ಇನ್ನೂ ಜ್ಞಾಪಕ ಇದೆ ನನಗೆ ಯಾರೋ ಶಾರ್ಟ್ ಬಾಲ್ ಮಾಡಿದ್ರು ನಾನು ಆಡದೆ ಫೈನ್ ಲೆಗ್ ಹೋಯ್ತು ಫಸ್ಟ್ ಕ್ಲಾಸ್ ರನ್ ಕರ್ನಾಟಕಕ್ಕೆ ಅದು ಇನ್ನೂ ಜ್ಞಾಪಕ ಇದೆ ನಮ್ಮ ತಂದೆ ತಾಯಿ ಇಬ್ರು ನೋಡಿದ್ರು ಆ ಮ್ಯಾಚ್ ಸರ್ ಈ ಮ್ಯಾಚ್ ನ ನಂತರ ಆ ಟೆನ್ಷನ್ ಅಲ್ಲಿ ಆ ಬೇಡ್ಕೋತಾ ಇದ್ರು ಅವ್ರು ಚೀರ್ ಮಾಡ್ತಾ ಇದ್ರು ಗೆದ್ದ ಆದ್ಮೇಲೆ ಅಮ್ಮ ಹೇಳ್ದಂತ ಮಾತೇನು ಸರ್ ಈ ಒಂದೇ ಮ್ಯಾಚ್ ಅಲ್ಲ ಇದಾದ್ಮೇಲೆ 96 ಅಲ್ಲಿ ನಾವು ವರ್ಲ್ಡ್ ಕಪ್ ಆಡಿದಾಗ ಪಾಕಿಸ್ತಾನ ವಿರುದ್ಧ ಇಲ್ಲಿ ಬೆಂಗಳೂರಲ್ಲಿ ಆಯ್ತು ಮ್ಯಾಚ್ ಅವತ್ತಿನ ಟೆನ್ಷನ್ ಅದು ಬೇರೆನೆ ಟೆನ್ಷನ್ ಅದು ಸೊ ಪಾಕಿಸ್ತಾನ್ ಮ್ಯಾಚ್ ನಾವು 285 ಹೊಡೆದ್ಮೇಲೆ ಏನಾರೋ ಸೋತಿದ್ರೆ 3 ಜನ ಕರ್ನಾಟಕದ ಹುಡುಗರು 3 ಜನನು ಬೌಲರ್ಸ್ ಮುಗೀತು ನಮ್ಮ ಕತೆ ಸೊ 3 ಜನನು ನಾವು ಟೆನ್ಷನಲ್ಲಿ ಇದ್ವಿ ಶುರುವಿನಲ್ಲಿ ಅವರು ಹೊಡೆಯಕ್ಕೆ ಶುರು ಮಾಡ್ಬಿಟ್ರು ಆಮೀರ್ ಸೋಹೆಲ್ ಆಮೇಲೆ ಸಯೀದ್ ಅನ್ವರ್ ವೆಂಕಟೇಶ್ ಪ್ರಸಾದ್ ಅವ್ರದ್ದು ವಿಕೆಟ್ ಬಂತು ಆಮೀರ್ ಸೋಹೆಲ್ದು ಅದಾದ್ಮೇಲೆ ಶ್ರೀನಾಥ್ ಅವರು ವಿಕೆಟ್ ತೆಗೆದ್ರು ಅದಾದ್ಮೇಲೆ ನಾನು ವಿಕೆಟ್ ತೆಗೆದೆ ಸೊ ಆ ಮ್ಯಾಚ್ ಗೆದ್ದ ಮೇಲೆ ವಾಪಸ್ ಹೋದ್ವಲ್ಲ ಆ ಸಂತೋಷ ಅದೇನದು ಮಾತಲ್ಲಿ ಏನೂ ಇಲ್ಲ ಅಲ್ಲಿ ಮಾತು ಹೇಳೋದಕ್ಕಿಂತ ಆ ಸಂತೋಷ ನೀವು ನೋಡೋದು ಅದು ತುಂಬ ಒಂದು ಈಗ ಮಿಸ್ ಮಾಡ್ತೀನಿ ಇಬ್ಬರೂ ಇಲ್ಲ ಸೊ ಅದರಿಂದ ಇಬ್ಬರೂ ಮಿಸ್ ಮಾಡ್ತೀನಿ ಈಗಲೂ ಆ್ಯಕ್ಚುಲಿ ಎಲ್ರಿಗೂ ನೆನಪಿರುತ್ತೆ ಸೇಗಲ್ ಸರ್ ವೆಂಕಟೇಶ್ ಪ್ರಸಾದ್ ಸರ್ ಅವರು ಬಾಲಲ್ಲಿ 4 ಹೊಡೆದಾಗ ನೋಡಿ 4 ಹೊಡೆದಿದ್ದೀನಿ ಅಂತ ಅವ್ರು ಆ್ಯಕ್ಚುಲಿ ಹೇಳ್ತಾರೆ ಅವರು ಹಿಂಗೆ ನೆಕ್ಸ್ಟ್ ಬಾಲು ಮಿಡಲ್ ಸ್ಟೆಂಪ್ ಕಿತ್ಕೊಂಡು ಹೋಗುತ್ತೆ ಅದು ಆ ಕ್ಷಣ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಆ ಸಂತೋಷನೇ ಬೇರೆ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇಸಿಂಗ್ ದ ಶೋ ಪ್ರೀತ್ ನಿಮ್ಗೇನಾದ್ರೂ ಹೇಳ್ಬೇಕಾ ಸಾರಿ ಆಸ್ ಅ ಫ್ಯಾನ್ ನಾನು ಎಲ್ಲರ ಕೇಳ್ಬೇಕು ಸರ್ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ನಿಮ್ ತರ ಬೌಲಿಂಗ್ ಸ್ಟೈಲ್ ಮಾಡ್ತಾ ಇದ್ವಿ ನಾವು ಆತರ ಎಲ್ಲ ಸ್ಟೈಲ್ ಮಾಡ್ತಾ ಇದ್ವಿ ನಾವು ಸೊ ಸುಪ್ರೀತ್ ತೋರ್ಸು ಕರೆಕ್ಟ್ ಆಗಿ ಚೆನ್ನಾಗಿ ಮಾಡ್ತಾ ಇದೀಯ ಆಕ್ಚುಲಿ ಬಾಲ್ ಇದೆಯಾ ಬೋಲ್ ಮಾಡ್ಬಿಟ್ರೆ ಕಷ್ಟ ವಿ ಸರ್ ಚೆನ್ನಾಗ್ ಮಾಡ್ದ ಒರಿಜಿನಲ್ ಒಂದ್ಸಲಿ ನೋಡೋ ಆಸೆ ಸರ್ ಸುಮ್ನೆ ಒಂದೇ ಒಂದ್ಸಲಿ ಆ ಬಾಲ್ ನ ಹಿಂಗೆ ನೀವು ಒಂದ್ಸಲಿ ಅಂದ್ರೆ ಆ ಬಾಲ್ ಟ್ರೆಷರ್ ಮಾಡ್ಬಿಡ್ತೀವಿ ಸರ್ ನಾವ್ ಅದನ್ನ ಬಾಲ್ ಯಾವ್ದಾದ್ರೆ ಏನು ಸರ್ ಅಲ್ಲೂ ಸ್ಪಿನ್ ಮಾಡ್ತಾ ಇದಾರಲ್ಲ ಸರ್ ಸೂಪರ್ 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 ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಥ್ಯಾಂಕ್ ಯು
ನಮಗೆ ಗೊತ್ತಿರೋ ವಿಷಯ ಏನಪ್ಪ ಅಂದ್ರೆ ಅನಿಲ್ ಸರ್ ಶಿವಣ್ಣ ಅವರ ಫ್ಯಾನ್ ಅಂತ ನಮಗೆ ಗೊತ್ತು, ಅವ್ರ ಎನರ್ಜಿಯ ಫ್ಯಾನ್. ಅವ್ರನ್ನ ಮೀಟ್ ಮಾಡಿದಾಗ ಒಂದು ಹೇಳಿದ್ರಿ ಇನ್ಸಿಡೆಂಟು, ಅವ್ರ ಮ್ಯಾಚಿಂದ ಎದ್ದು ಹೋಗ್ಬಿಟ್ರು ಆ ಥರ ನೋಡ್ಬೇಕಾರೆ ಅಂತ ಹೇಳಿ. ಅದು ಬಿಟ್ಟು ನಿಮ್ಮ ಹಾಗೂ ಅವರ ಒಡನಾಟ ಆಸ್ ಅ ಫ್ಯಾನ್ ಆಗಿ ಆಸ್ ಅ ಫ್ರೆಂಡ್ ಆಗಿ ಆ ಒಡನಾಟ ಹೇಗಿರುತ್ತೆ ಸರ್? ತುಂಬಾ ಹಂಬಲ್ ಅವರು. ಸೊ ಯಾವತ್ತು ಮೀಟ್ ಮಾಡಿದ್ರು ಶಿವಣ್ಣ ಅವ್ರನ್ನ ನಮ್ಗೆ ಅನ್ಸೋದೇ ಇಲ್ಲ ಅವ್ರು ಸೂಪರ್ ಸ್ಟಾರ್ ಅಂತ. ಅವರು ಹುಟ್ಟಿದಾಗಲೇ ಸೂಪರ್ ಸ್ಟಾರ್, ಡಾಕ್ಟರ್ ರಾಜ್ಕುಮಾರ್ ಮಗ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪುನೀತ್ ರಾಜ್ಕುಮಾರ್ ಅವರು ಅವರ ದುರಂತ ಎಳೆಯ ವಯಸ್ಸಲ್ಲಿ ಈ ಥರ ಒಂದು ಅವರ ಮರಣ ಹೊಂದಿದ್ದು ನನಗೆ ತುಂಬ ದುಃಖ ಆಯಿತು. 2 ವಾರದ ಹಿಂದೆ ಶಿವಣ್ಣ ಅವರು ಫೋನ್ ಮಾಡಿದರು, ಸರ್ ನೀವು ಬರಲೇಬೇಕು, ನಮ್ಮದೊಂದು ಫಂಕ್ಷನ್ ಇದೆ, ನೀವೇ ಚೀಫ್ ಗೆಸ್ಟು, ಇದು 8ನೇ ತಾರೀಕು ನವೆಂಬರ್. ಸರಿ ಸರ್ ನಾ ಬರ್ತೀನಿ, ನೀವು ಕುಟುಂಬದ ಸಮೇತ ಬರಬೇಕು, ನೀವು ನಮ್ಮ ಫ್ಯಾಮಿಲಿ ಥರನೇ ನೀವು ಬರಬೇಕು. ಅದ್ರ ಮಧ್ಯೆ ಇದಾಯಿತು. ಸೊ ನಾನು ಅದಕ್ಕೆ ಶಿವಣ್ಣ ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಮನಸ್ಸು ಹೊಡೆದೋಯ್ತು. ಏನಪ್ಪ ಏನು ಹೇಳೋದು ಶಿವಣ್ಣ ಅವ್ರಿಗೆ, ಸರ್ ನಿಮ್ಮನ್ನೇ 1 ವಾರ ಆದಮೇಲೆ ಆ ಫಂಕ್ಷನಲ್ಲಿ ಭೇಟಿ ಮಾಡೋರನ್ನ ಇಲ್ಲಿ ನೋಡಿ ಈ ಥರ ನಾನು ಭೇಟಿ ಮಾಡ್ತಾಯಿದ್ದೀನಿ. ಪುನೀತ್ ಅವರು ಅಷ್ಟೇ, ಆ ಸಣ್ಣ ವಯಸ್ಸಲ್ಲಿ ಅವರು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ. ನಾನು ಇದು ನಿಮ್ಮ ಟ್ರಿಬ್ಯೂಟ್ನು ನೋಡಿದೆ, ನಾನು ತುಂಬ ಚೆನ್ನಾಗಿ ಮಾಡಿದ್ರಿ ಟ್ರಿಬ್ಯೂಟ್. ಅವ್ರಿಗೆ ಎಷ್ಟು ಮಾಡಿದ್ರು ಸಾಲದು, ಯಾಕಂದರೆ ಆ ವಯಸ್ಸಲ್ಲಿ ಅವರು ಏನೇನೇನೇನು ಅವ್ರು ಸಾಧನೆ ಮಾಡಿದ್ದಾರೆ ಅಂದರೆ ಅದು ಒಂದು ಲೈಫ್ ಟೈಮಲ್ಲೇ ಆಗಲ್ಲ, ಆ ಥರ ಎಲ್ಲ ಸಾಧನೆ ಮಾಡಿದ್ದಾರೆ. ಅದು ನನಗೆ ಅವತ್ತು ಅರ್ಥ ಆಯಿತು. ನಿಮ್ಮ ಟ್ರಿಬ್ಯೂಟಲ್ಲಿ ಅವರ ಜನ ಅವ್ರಿಗೆ ಎಷ್ಟು ಜನನ ಸ್ಪಂದಿಸಿದ್ದಾರೆ ಅಂತ ಅವತ್ತು ಗೊತ್ತಾಯ್ತು ನನಗೆ. ಸೊ ಈ ವ್ಯಕ್ತಿತ್ವ ನನಗೊಬ್ಬನಿಗೆ ಅಂತಲ್ಲ, ನಾನು ಪುನೀತ್ ಅವ್ರನ್ನೂ ಅಷ್ಟೇ ಹಲವಾರು ಸರಿ ಮೀಟ್ ಮಾಡಿದ್ದೀನಿ. ಅವ್ರನ್ನ ಭೇಟಿ ಮಾಡಿದಾಗೆಲ್ಲ ಯಾವಾಗಲೂ ಅಷ್ಟೇ ನಗನಗ್ತಾ ಭೇಟಿ ಮಾಡೋರು, ಯಾವಾಗಲೂ ಸಂತೋಷವಾಗಿರೋರು. ನಾವೊಂದು ಸತಿ ಫ್ಲೈಟಲ್ಲಿ ಒಟ್ಟಿಗೆ ಸಿಕ್ಕಿದ್ರು, ಅವಾಗ ಎಲ್ಲ ಆಟೋಗ್ರಾಫ್ದೆಲ್ಲ ಆ ಕಾಲ ಆಗೋಯ್ತು, ಇವಾಗೆಲ್ಲ ಬರೀ ಸೆಲ್ಫಿಗಳು. ಸೊ ಅದಕ್ಕೆ ನಾನು ಅವರು ಮಾತಾಡ್ಕೊಂಡ್ವಿ, ಸರ್ ಈ ಸೆಲ್ಫಿಗೆ ಒಂದು ಸೆಲ್ಫಿ ತೊಗೊಳ್ತಾ ಇದ್ದಂಗೆ ಒಂದು ಯಾವ್ದಾರೋ ಒಂದು ಅಮೌಂಟು ಯಾವುದೋ ಒಂದು ಚಾರಿಟಿಗೆ ಹೋದರೆ ಎಷ್ಟು ಒಳ್ಳೆಯದು ಸರ್ ಅಂತ. ಹೌದಲ್ವಾ ಅಂದರು. ಇದನ್ನು ನಾವು ಮುಂದುವರಿಸ್ಬೇಕು ಸರ್ ಅಂದರು. ಸೊ ಇಂತಹ ಒಂದು ಕುಟುಂಬದಿಂದ ಅವರ ಕಾಣಿಕೆ ಬರೀ ಕರ್ನಾಟಕ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ಸಮಾಜಕ್ಕೆ ಅವರ ಕುಟುಂಬದ ಒಂದು ಕಾಣಿಕೆ ಅಪಾರವಾದದ್ದು, ಅಪಾರವಾದ ಸ್ನೇಹ. ಬಟ್ ವಿ ವಿಲ್ ಆಲ್ ಮಿಸ್ ಪುನೀತ್. ಥ್ಯಾಂಕ್ ಯು ಸರ್. ಆ್ಯಂಡ್ ಬಹುಶಃ ನಿಮ್ಮಂತಹ ದೊಡ್ಡ ವ್ಯಕ್ತಿತ್ವ ಇರುವಂತಹ ದೊಡ್ಡ ವ್ಯಕ್ತಿಗಳ ಮಾತುಗಳಲ್ಲಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಹೊಂದಿದ್ರ, ಅವ್ರು ಸದಾ ಜೀವಂತ ಅಂತ ನಾವು ಅಭಿಮಾನಿಗಳು ಯಾವಾಗಲೂ ನಂಬ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹಾಗುರುಗಳೇ. ಇದೊಂದು ಅದ್ಭುತವಾದ ಎಪಿಸೋಡ್ ಅಮ್ಮ. ನಾವು ಇವರಿಗೆಲ್ಲ ಬುದ್ಧಿ ಹೇಳುವ ಸ್ಥಾನದಲ್ಲಿ ಕೂತು ಇಷ್ಟು ದಿವಸ ಕೆಲಸ ಮಾಡ್ತಿದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಅವರ ಮಾತು ಎಲ್ಲ ಮಾತುಗಳು ಸ್ಪಷ್ಟವಾಗಿದೆ. ಆಮೇಲೆ ಸಲಹೆ ಎಲ್ಲ ವಿಜಯಶೀಲ ಸಲಹೆಗಳು ಸರ್, ವಿಜಯಶೀಲ ಸಲಹೆಗಳು. ಆ ಸಲಹೆ ನಾವು ಫಾಲೋ ಮಾಡಿದ್ರೆ ಸಾಕು, ವಿ ವಿಲ್ ಗೆಟ್ ಸಕ್ಸಸ್. ಅವರು ಅಷ್ಟು ಸ್ಪಷ್ಟವಾಗಿ ಅವರ ವೃತ್ತಿ ಮತ್ತು ನಮ್ಮ ಮಾಡಬೇಕಾದ ಕೆಲಸವನ್ನು ಹೇಳ್ತಿದ್ದಾರೆ. ಅವರ ಮಾತಿಗೂ ನಿನ್ನ ಹಾಡಿಗೂ ಥ್ಯಾಂಕ್ ಯು ಸರ್. Sa-ri-ga-ma-pa-pa-sa-sa